ನಕಲಿ ಚಿನ್ನ ಅಡ ಇಟ್ಟು ಲಕ್ಷಾಂತರ ರೂಪಾಯಿ ವಂಚಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ಸುಮಾರು 28.87 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ಚಿನ್ನ ಅಡ ಇಟ್ಟು ಬ್ಯಾಂಕ್ ಹಾಗೆ ಸೊಸೈಟಿಗಳಲ್ಲಿ ನಕಲಿ ಚಿನ್ನ ಅಡಮಾನ ಇಡಲಾಗಿದೆ. ಅರ್ಧ ಕೆಜಿ ನಕಲಿ ಚಿನ್ನ ಅಡ ಇಟ್ಟು 28.87 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ಸಹೋದರರಾದ ರಾಹುಲ್ ಲೋಕೇಶ್ರಿಂದ ವಂಚನೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ತೀರ್ಥಹಳ್ಳಿಯ ಬಗ್ಗೋಡಿ ನಿವಾಸಿಗಳಾದಂತಹ ಸಹೋದರರು ಮವಲಗೊಪ್ಪದ ಸುಧಾ ಎನ್ನುವ ಮಹಿಳೆಯೂ ಕೂಡ ಇವರಿಗೆ ಸಾಥ್ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಐವರ ವಿರುದ್ಧ ಸದ್ಯಕ್ಕೆ ದೊಡ್ಡಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರಾಹುಲ್, ಲೋಕೇಶ್, ಸುಧಾ, ರವಿಶಂಕರ್, ಶರತ್ ಈ 5 ಜನರ ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂಥದ್ದು. 28 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಇವರು ವಿವಿಧ ಬ್ಯಾಂಕ್ಗಳಿಗೆ ವಂಚಿಸಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಬ್ಯಾಂಕ್ ಹಾಗೆ ಸೊಸೈಟಿಗಳಲ್ಲಿ ನಕಲಿ ಚಿನ್ನ ಅಡಮಾನ ಇಟ್ಟು ಸಾಲ ಪಡ್ಕೊಂಡಿದ್ದಾರೆ. 28.87 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದಾರೆ. ಸುಮಾರು ಅರ್ಧ ಕೆಜಿ ನಕಲಿ ಚಿನ್ನವನ್ನು ಇವರು ಅಡಮಾನ ಇಟ್ಟಿರುವಂಥದ್ದು. ಸಹೋದರರಾದ ರಾಹುಲ್, ಲೋಕೇಶ್ ಇಬ್ಬರು ಕೂಡ ಪ್ರಮುಖ ಆರೋಪಿಗಳು. ಇವ್ರ ಜೊತೆಗೆ ಮತ್ತೊಂದಷ್ಟು ಜನ ಇವರಿಗೆ ಸಾಥ್ ನೀಡುವಂಥ ಆರೋಪ ಕೇಳಿ ಬರ್ತಾ ಇದೆ. ರಾಹುಲ್, ಲೋಕೇಶ್, ಸುಧಾ, ರವಿಶಂಕರ್, ಶರತ್ ಇವರೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಐವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ನಕಲಿ ಚಿನ್ನ ಅಡ ಇಟ್ಟು ವಂಚನೆ ಪ್ರಕರಣದಲ್ಲಿ ಲೋಕೇಶ್ನನ್ನು ಬಂಧಿಸಲಾಗಿದೆ. ರಾಹುಲ್, ಸುಧಾ, ರವಿಶಂಕರ್ ಹಾಗೂ ಶರತ್ ಈ 4 ಜನ ನಾಪತ್ತೆಯಾಗಿದ್ದಾರೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನಕಲಿ ಚಿನ್ನಾಭರಣ ಅಡಮಾನ ಕಿಂಗ್ ಪಿನ್ ರಾಹುಲ್ ನಾಪತ್ತೆಯಾಗಿದ್ದಾನೆ. ರಾಹುಲ್ ಪತ್ತೆಯಾದರೆ ಮತ್ತಷ್ಟು ಕರ್ಮಕಾಂಡ ಬಯಲಾಗುವಂಥ ಸಾಧ್ಯತೆ ಇದೆ. ಅಂದರೆ ಕೇವಲ ಈ ಅರ್ಧ ಕೆಜಿ ಚಿನ್ನ ಮಾತ್ರನ ಈ ರೀತಿಯಾಗಿ ಇಟ್ಟಿರುವಂಥದ್ದು ಅಥವಾ ಬೇರೆ ಇನ್ನೆಲ್ಲಾದರೂ ಇಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಹೊರಬರುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಗಮನಿಸ್ತಾ ಇದ್ದೀವಿ, ಸುಮಾರು ಅರ್ಧ ಕೆಜಿಯಷ್ಟು ಚಿನ್ನ, ನಕಲಿ ಚಿನ್ನ ಇವರು ಅಡ ಇಟ್ಟಿದ್ರು ಅಂತ ಗೊತ್ತಾಗಿರುವಂಥದ್ದು. ಪ್ರಕರಣ ಯಾವ ರೀತಿಯಾಗಿ ಬೆಳಕಿಗೆ ಬಂತು? ಕೇವಲ ಇದು ಮಾತ್ರನಾ ಅಥವಾ ಬೇರೆ ಕಡೆ ಏನಾದರೂ ಇವರು ಅಡ ಇಟ್ಟಿದ್ದಾರಾ, ಹೇಗೆ? ಶಮತ್, ತುಂಬ ಅಂದರೆ ನಕಲಿ ಚಿನ್ನ ಇಟ್ಟು ಹೇಗೆ ಸಾಲ ಪಡ್ಕೋತಾರೆ ಅಂತ ಹೇಳಿ ಒಂದು ವಂಚನೆ ಏನು ಮಾಡ್ತಾಯಿದ್ರು. ಈ ಪ್ರಕರಣದ ಬೆಳಕಿಗೆ ಬಂದೆ. ಶಿವಮೊಗ್ಗದಲ್ಲಿರುವಂಥ ಏನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, ಆ ಬ್ಯಾಂಕಲ್ಲಿ ಇವರು ಮೊದಲು ಅಲ್ಲಿ ಗೋಲ್ಡ್ ಪ್ಲೆಜ್ ಮಾಡಿರ್ತಾರೆ. ಆ ಗೋಲ್ಡ್ ಪ್ಲೆಜ್ ಮಾಡಿದ ನಂತರ ಅದನ್ನು ರಿನ್ಯೂವಲ್ ಮಾಡಬೇಕಾಗತ್ತೆ. ರಿನ್ಯೂವಲ್ಗೆ ಇವ್ರು ಬರಲ್ಲ. ಅವರು ಎರಡು ಮೂರು ಟೈಮ್ ನೋಟಿಸ್ ಕೂಡ ಕೊಡ್ತಾರೆ, ಆದರೂ ಕೂಡ ಬರಲ್ಲ. ಯಾವಾಗ ಅವ್ರು ನೋಟಿಸ್ ಕೂಡ ಕೊಟ್ಟರು ಕೂಡ ತಮ್ಮ ಗೋಲ್ಡನ್ನು ಪ್ಲೆಜ್ ಆದರೂ ಕೂಡ ರಿನ್ಯೂವಲ್ ಮಾಡೋಕ್ಕೆ ಬರಲ್ಲ. ಆವಾಗ ಬ್ಯಾಂಕ್ ಮ್ಯಾನೇಜರ್ಗೆ ಅನುಮಾನ ಬರುತ್ತೆ. ಆ ಅನುಮಾನ ಬಂದ ಕಾರಣವಾಗಿ ಆತ ಗೋಲ್ಡ್ ಇದೆ, ಆ ಗೋಲ್ಡನ್ನು ಪರಿಶೀಲನೆ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಆ ಗೋಲ್ಡ್ ನಕಲಿ ಇದೆ ಅಂತೇಳಿ. ಅವಾಗ ಅವರು ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲೆ ಮಾಡ್ತಾರೆ. ಯಾವಾಗ ಪ್ರಕರಣ ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಾಯಿತು, ಅದರ ನಂತರ ದೊಡ್ಡಪೇಟೆ ಪೊಲೀಸರು ಕಾರ್ಯಾಚರಣೆ ಶುರು ಮಾಡ್ತಾರೆ. ಯಾವಾಗ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟು ಏನು ದಾಖಲೆ ಕೊಟ್ಟಿದ್ರು ಆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಆ ಪರಿಶೀಲನೆ ಮಾಡಿದಾಗ ತೀರ್ಥಹಳ್ಳಿ ಇರುವಂಥ ಏನು ಲೋಕೇಶ್ ಮತ್ತು ರಾಹುಲ್ ಅಂತ ಇಬ್ಬರಿದ್ದಾರೆ. ಇಬ್ಬರು ಕೂಡ ಸಹೋದರರು. ಈ ಸಹೋದರರು ಸೇರಿಕೊಂಡು ಈ ನಕಲಿ ಚಿನ್ನ ಇಟ್ಟು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಮಾಡೋದು ಕಂಡುಬಂದೆ. ಶಿವಮೊಗ್ಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲ, ಇಂಡಿಯನ್ ಓವರ್ಸೀಸ್ ಬ್ಯಾಂಕು ಮತ್ತು ಒಂದಿಷ್ಟು ಸೊಸೈಟಿಗಳಿದ್ದಾವೆ ಮತ್ತು ಗೋಲ್ಡ್ ಶಾಪ್ಗಳಿದ್ದಾವೆ. ಅದರ ಜೊತೆಗೆ ತೀರ್ಥಹಳ್ಳಿಯ ಒಂದಿಷ್ಟು ಖಾಸಗಿ ಬ್ಯಾಂಕ್ ಇದ್ದಾವೆ, ಅಲ್ಲಿ ಕೂಡ ಇಟ್ಟಿದ್ದಾರೆ. ಅದರ ಜೊತೆಗೆ ಚಿಕ್ಕಮಗಳೂರು ಮತ್ತು ಬೆಂಗಳೂರಲ್ಲಿ ಕೂಡ ಈ ಚಿನ್ನವನ್ನು ಅಡವಿಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲವನ್ನು ಪಡ್ಕೊಂಡಿದ್ದಾರೆ. ಈಗ ಮೇಲ್ನೋಟಕ್ಕೆ ಒಂದು ಅರ್ಧ ಕೆಜಿಯಷ್ಟು ನಕಲಿ ಚಿನ್ನ ಇಟ್ಟು ಸುಮಾರು 30 ಲಕ್ಷಕ್ಕೂ ಅಧಿಕ ಲೋನನ್ನು ಬೇರೆ ಬೇರೆ ಬ್ಯಾಂಕು, ಸೊಸೈಟಿ ಮತ್ತು ಗೋಲ್ಡ್ ಶಾಪ್ಗಳಲ್ಲಿ ಪಡ್ಕೊಂಡಿದ್ದು ತನಿಖೆ ವೇಳೆ ಕಂಡುಬಂದೆ. ಈಗಾಗಲೇ ಪೊಲೀಸರು ಏನೋ ಆ ಲೋಕೇಶನನ್ನು ಬಂಧಿಸಿ ಆತನನ್ನು ವಿಚಾರಣೆ ಮಾಡ್ತಾರೆ. ಇದರ ಜೊತೆಗೆ ಲೋಕೇಶ್ ಜೊತೆಗೆ ರಾಹುಲ್ ಇದ್ದಾನೆ. ರಾಹುಲ್ ಜೊತೆಗೆ ಸುಧಾ ಅಂತ ಒಬ್ಬ ಮಹಿಳೆ ಇದ್ದಾಳೆ. ಅದರ ಜೊತೆಗೆ ಇನ್ನಿಬ್ಬರು ಕೂಡ ಇದ್ದಾರೆ. ಒಟ್ಟು ಈ ಪ್ರಕರಣದಲ್ಲಿ 5 ಆರೋಪಿಗಳಿದ್ದಾರೆ. ಕೇವಲ ದೊಡ್ಡಪೇಟೆ ಪೊಲೀಸರಿಗೆ ಲೊಕೇಶನ್ ಮಾತ್ರ ಬಂಧಿಸಿದ್ದಾರೆ. ಇನ್ನು 4 ಜನ ಇದ್ದಾರೆ, ಅವರು ನಾಪತ್ತೆ ಆಗಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅಂದರೆ ತೀರ್ಥಹಳ್ಳಿ ಏನು ರಾಹುಲ್ ಇದ್ದಾನೆ, ಈತನ ಕಿಂಗ್ ಪಿನ್ ಆಗಿದ್ದಾನೆ. ಹಾಗಾಗಿ ಈತ ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿಯ ನಕಲಿ ಚಿನ್ನ ಇಟ್ಟು ಲಕ್ಷಾಂತರ ರೂಪಾಯಿ ಸಾಲ ಪಡ್ಕೊಂಡಿದ್ದಾರೆ. ಎಲ್ಲ ಕೂಡ ಬ್ಯಾಂಕ್ಗಳಿಗೆ ಟೋಪಿ ಹಾಕಿದ್ದಾರೆ. ಹಾಗಾಗಿ ಇವರೆಲ್ಲ ಕೂಡ ಈಗ ನಾಪತ್ತೆ ಆಗಿದ್ದಾರೆ. ದೊಡ್ಡಪೇಟೆ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ, ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ. ಇದು ಮೇಲ್ನೋಟಕ್ಕೆ ಅಂದರೆ ಸುಮಾರು 1.5 ವರ್ಷ ನಡುವೆ ನಡೆದಿರುತ್ತಂತ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಅವ್ಯವಹಾರ ಆಗಿದ್ದು ಕಂಡು ಬರ್ತಾ ಇದೆ. ಧನ್ಯವಾದ ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.